ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಜಾತಾ ವಿಶ್ವನಾಥ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಸುಜಾತ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರೋ? ನಾವು ಹೊಸಕೋಟೆಯಿಂದ ಬಂದಿದ್ದೀವಿ. ಹೊಸಕೋಟೆನಾ? ಓಕೆ. ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ? ಇವತ್ತಿನ ಖಾನಾವಳಿಯಲ್ಲಿ ನಾನು ಖಾರದ ಕಡುಬು ಮಾಡ್ತಾ ಇದ್ದೇನೆ. ಖಾರದ ಕಡುಬು ಮತ್ತೆ ಸಿಹಿ ಕಡುಬು ತೋರಿಸ್ತೇನೆ. ಓಕೆ, ಖಾರದ ಕಡುಬು ಮತ್ತೆ ಸಿಹಿ ಕಡುಬು. ಫಸ್ಟ್ ಯಾವ್ದು ಮಾಡ್ತೀರಾ? ಫಸ್ಟ್ ಖಾರದ ಕಡುಬು ರೆಡಿ ಮಾಡ್ಕೊತೀನಿ. ಹೌದಾ? ಓಕೆ. ಖಾರದ ಕಡುಬಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಖಾರದ ಕಡುಬಿಗೆ ಮೊದಲಿಗೆ ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಸೋಡಾ, ಇದಿಷ್ಟು ಬಳಸ್ತಾ ಇದ್ದೇನೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಆಯಿತು, ಮಾಡಿ. ಏನು ಬೇಕು? ಫಸ್ಟ್ ಏನು ಮಾಡೋದು? ಫಸ್ಟು ಜಾರ್ ತಗೊಳ್ಳಿ, ಮಿಕ್ಸ್. ಫಸ್ಟ್ ಮಿಕ್ಸಿಗೆ ಹಾಕೋದಾ? ಜಾರ್. ಏನು ಕೊಡಲಿ ಫಸ್ಟಿಗೆ? 1 ಸ್ಪೂನ್ ಕೊಡಿ. ಏನು ಬೇಕು? ಹಸಿಮೆಣಸಿನ್ಕಾಯಿ ಕೊಡಿ. ಓಕೆ. ಹಳೆ ಅಡುಗೆನ ಇದು? ಹೌದು, ಇದು ಹಳೇದೇ. ಸಾಮಾನ್ಯವಾಗಿ ಈ ಕೇಸರಿ ಬಾತು ಇಂಥವೆಲ್ಲ ಮಾಡ್ತಿರ್ತಾರೆ, ಜಾಮೂನು ಈ ಥರದವೆಲ್ಲ ಮಾಡ್ತಿರ್ತಾರೆ. ಇದೆಲ್ಲ ಸ್ವಲ್ಪ ಅಪರೂಪನೇ. ಈ ಖಾರದ ಕಡುಬು, ಸಿಹಿ ಕಡುಬು ಅಂತ ಯಾವಾಗಲೂ ಮಾಡ್ಕೊಂಡು ಕೊಟ್ಕೊಳ್ಳಲ್ಲ. ಇದು ಸ್ವಲ್ಪ ರೇರೆ, ಅಪರೂಪ ಮಾಡ್ತಾರೆ ಇದೆಲ್ಲ. ಮತ್ತೆ ಶುಂಠಿ ಸ್ವಲ್ಪ. ನಿಮ್ಮ ಮನೆಯಲ್ಲೆಲ್ಲ ಮಾಡ್ತಾ ಇರ್ತೀರ ಇದನ್ನ? ಮಾಡ್ತಾ ಇರ್ತೀವಿ. ಮತ್ತೆ ಬೆಳ್ಳುಳ್ಳಿ. ಅಂದ್ರೆ ಇದೊಂಥರ ಸಂಪ್ರದಾಯ ಅಡಿಗೆ. ಹೌದು, ಹಳೆ ಅಡುಗೆನೆ ಅಂತಾನೆ ಹೇಳ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಇದು ಮಾಡೋರು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸ್ವಲ್ಪ ಮಾಡೋದು ರಿಸ್ಕ್ ಇರುತ್ತೆ, ಹಂಗಾಗಿ ಯಾರು ಮಾಡಲ್ಲ. ಹೆಚ್ಚಾಗಿ ಅಪರೂಪಕ್ಕೆ ಮಾಡ್ಬೋದು. ಇನ್ನೇನು ಹಾಕ್ತೀರಾ? ಸಾಕು. ಇದು ಸ್ವಲ್ಪ ಮಿಕ್ಸಿಗೆ ರೌಂಡ್ ಮಾಡಿ. ಇಷ್ಟ. ಇದನ್ನ ಸ್ವಲ್ಪ ತರಿ ಆಗ್ಬೇಕಾ, ನುಣ್ಣಗಾಗ್ಬೇಕಾ? ಸ್ವಲ್ಪ ತರಿ ಆದ್ರೂ ಸಾಕು, ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳಿ. ಸ್ವಲ್ಪ ನುಣ್ಣಗಾದ್ರೆ ಸಾಕಲ್ಲ? ಸಾಕು. ಈಗ ಕಡಲೆಬೇಳೆ ಅದಕ್ಕೆ ಹಾಕೊಂಬಿಡಿ. ಅಷ್ಟೇನಾ? ಇನ್ನೇನು ಹಾಕೋಕಿದ್ಯಾ? ಇಷ್ಟೇ, ಇನ್ನೇನಿಲ್ಲ. ಮತ್ತೆ ಇದೆಲ್ಲ ಮತ್ತೆ ಹಾಕೋದಾ? ಹೌದು. ಸರಿ. ಇದು ಸ್ವಲ್ಪ ಮಿಕ್ಸ್ ಮಾಡಿಬಿಡಿ. ಒಂದೆರಡು ನಿಮಿಷ, 1-2 ಸೆಕೆಂಡ್ ಸಾಕು. ಅಷ್ಟೇನಾ? ಸ್ವಲ್ಪ ತರಿ ಸ್ವಲ್ಪ ನುಣ್ಣಗಾದ್ರೂ ಪರವಾಗಿಲ್ಲ. ಸಾಕಾ? ಸಾಕು. ಏನೇನು ಬೇಕು ಇವಾಗ? ಇದಾಗಿ 1 ಬೌಲ್ ಕೊಟ್ಬಿಡಿ. ಓಕೆ. ಬೌಲಿಗೆ ತೆಗಿತೀರಾ ಇದನ್ನ? ಮತ್ತೆ ಸುಜಾತ ಅವರೇ, ಮನೇಲಿ ಯಾರೆಲ್ಲ ಇದ್ದೀರಾ? ಮನೆಯಲ್ಲಿ ನಾನು, ನಮ್ಮ ಯಜಮಾನ್ರು, ನಮ್ಮ ಮಗ ಇದ್ದೀವಿ. ಮಗಳಿದ್ಲು, ಮದುವೆ ಮಾಡಿಕೊಟ್ಟಿದ್ದೀವಿ. ಈಗ ನಾವು 3 ಜನ ಇದ್ದೀವಿ. ಎಲ್ಲಿರೋದು ಮಗಳು? ಮಗಳು ಬೆಂಗಳೂರಿಗೆ ಮದುವೆ ಮಾಡಿಕೊಟ್ಟಿರೋದು. ಅವಳು ಈಗ ಇರೋದು ಆಸ್ಟ್ರೇಲಿಯಾದಲ್ಲಿದ್ದಾಳೆ. ಹೌದಾ? ಹೌದು. ವರ್ಕ್ ಮಾಡ್ತಾ ಇದ್ದಾಳ ಅಲ್ಲಿ? ಇನ್ನೂ ಇಲ್ಲ, ಇನ್ನು ಈಗ 8 ತಿಂಗಳಾಯ್ತು ಅಷ್ಟೇ ಮದುವೆ ಆಗಿ. ಹೊಸ್ದಾಗಿ ಹೋಗಿದ್ದಾರೆ. ನೆಕ್ಸ್ಟ್ ಟ್ರೈ ಮಾಡ್ತಾಳೆ ಕೆಲಸಕ್ಕೆ. ಇನ್ನೇನು ಹಾಕ್ತೀರಾ? ಈರುಳ್ಳಿ. ಸೊ ಮಗ ಏನು ಮಾಡ್ತಾ ಇದ್ದಾನೆ ಇವಾಗ? ಮಗ BBM ಮುಗೀತು. ನೆಕ್ಸ್ಟು MBAಗೆ ಅಡ್ಮಿಷನ್ ಮಾಡಿಸ್ಬೇಕು. ಬೆಂಗಳೂರಲ್ಲೇನಾ? ಬೆಂಗಳೂರಲ್ಲಿ, ಹೊಸಕೋಟೆಯಲ್ಲಿ. ಹೊಸಕೋಟೆ. ಕೊತ್ತಂಬರಿ ಸೊಪ್ಪು. ಸೊ ಅಡುಗೆ ಎಲ್ಲ ನೀವೇ ಮಾಡೋದು? ಅಡುಗೆ ಎಲ್ಲ ನಾನೇ ಮಾಡ್ತೀನಿ ಮನೆಯಲ್ಲಿ. ಸಬ್ಬಕ್ಕಿ ಸೊಪ್ಪು. ಸೊ ಇಂಟ್ರೆಸ್ಟ್ ಇದೆಯಾ ಹೊಸ ಹೊಸ ರುಚಿ ಎಲ್ಲ ಮಾಡೋದಕ್ಕೆ, ಅಡುಗೆಗೆಲ್ಲ? ಮಾಡ್ತಾ ಇರ್ತೀವಿ. ಮನೆಯವರೆಲ್ಲ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಎಲ್ಲೂ ಹೊರಗಡೆ ತಿನ್ನೋದೇ ಇಲ್ಲ. ಆದಷ್ಟು ಮನೆ ಅಡುಗೆನೇ ನಾವು ಊಟ ಮಾಡ್ತೀವಿ. ನಮ್ಮ ಮನೆಯವ್ರಿಗಂತೂ ಎಲ್ಲೂ ಅವ್ರಿಗೆ ಇಷ್ಟನೇ ಆಗಲ್ಲ, ಮನೆ ಅಡುಗೆನೇ ಊಟ ಮಾಡ್ತಾರೆ ಹೆಚ್ಚಾಗಿ. ಇನ್ನೇನು ಹಾಕ್ತೀರಾ? ಸ್ವಲ್ಪ ಉಪ್ಪು. ಮನೆಯವ್ರು ಏನು ಮಾಡ್ತಾ ಇದ್ದಾರೆ? ನಮ್ಮ ಮನೆಯವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಹೊಸಕೋಟೆಯಲ್ಲಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಂತ. ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಅವ್ರು ಊಟಕ್ಕೆ ಬರ್ತಾರೆ ಮನೆಗೆ. 2 ಗಂಟೆ ಬರ್ತಾರೆ. ಅಷ್ಟೊತ್ತಿಗೆ ಮತ್ತೆ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ತಿಂದು ಹೋಗಿರ್ತಾರೆ. ಮಧ್ಯಾಹ್ನ ಬರ್ತಾರೆ, ಅಡುಗೆ ರೆಡಿ ಆಗಿರಬೇಕು. ಸ್ವಲ್ಪ ಸೋಡಾ. ಅಷ್ಟೇ, ಇನ್ನೇನು ಇಲ್ಲ. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಓಕೆ. ಸ್ಪೂನ್ ಬೇಕಾ? ಕೈಯಲ್ಲೇ ಮಾಡ್ತೀರಾ? ಕೈಯಲ್ಲೇ ಮಾಡ್ತೀನಿ. ಮಾಡಿ. ಸೊ ಅದೇನು ನೀರು ಹಾಕೋದು ಬೇಡ? ಇಲ್ಲ, ನೀರೇ ಇದೆ. ಮಿಕ್ಸಿ ಹಾಕಿದಾಗ ನೀರೇ ಇದೆ, ಏನು ಬೇಡ. ಸೊ ಖಾರ ಕಡುಬಿಗೆ ಹಿಟ್ಟು ರೆಡಿ ಆಗಿಬಿಟ್ಟಿದೆ. ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಆ ಪಾತ್ರೆ ಕೊಡಿ. ಇಡ್ಲಿ ನಾನು ಅಟ್ಟನಾ? ಹೌದು. ಮಾಡ್ಕೊತೀರಾ? ಹಾನ್ ಮಾಡ್ಕೊತೀನಿ. ಕೊಡಿ ಪಾತ್ರೆ. ನೀರು ಹಾಕಿಟ್ಟಿದ್ದೀರಾ? ತಳದಲ್ಲಿ ಸ್ವಲ್ಪ ನೀರು ಹಾಕಬೇಕು.
ಸ್ವಲ್ಪ ಎಣ್ಣೆ ಕೊಡಿ. ಇದು ಅಂಟಬಾರ್ದು ಅಂದ್ಬಿಟ್ಟು ತಳಕ್ಕೆ ಸ್ವಲ್ಪ ಈ ಥರ ಎಣ್ಣೆ ಸವರ್ಕೋಬೇಕು. ತಿಂಡಿಗೆ ಮಾಡೋದು ಇದು? ಟಿಫನ್ ಚೆನ್ನಾಗಿರುತ್ತೆ, ನಮ್ಮ ಮನೇಲಿ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಟಿಫನ್ಗಾಗುತ್ತೆ, ಎಣ್ಣೆ ಇರೋದಿಲ್ಲ, ಆರೋಗ್ಯಕ್ಕೂ ಒಳ್ಳೇದು. ಈ ಕೆಮ್ಮು ಬಂದಾಗೆಲ್ಲ ಇದು ಮಾಡ್ಕೊಂಡು ತಿಂದ್ರೆ ತಿಂಡಿಗೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಈ ದಿವಸ ಉಪ್ಪಿಟ್ಟು ಚಿತ್ರಾನ್ನ ಇಂಥವು ತಿನ್ನೋಕೆ ಬೇಜಾರಾಗಿದ್ದಾಗ ಇದು ಚೆನ್ನಾಗಿರುತ್ತೆ, ತಿನ್ಬೋದು. ಬೇರೆ ಇಡ್ಲಿಗಳು ಎಲ್ಲ ಮಾಡ್ತೀರಾ? ಮಾಡ್ತೀವಿ. ರವೆ ಇಡ್ಲಿ ಮಾಡ್ತೀನಿ, ಅಕ್ಕಿ ಇಡ್ಲಿ ಮಾಡ್ತೀನಿ, ಮಾಡ್ತಾ ಇರ್ತೀವಿ ಇಡ್ಲಿಗಳು. ಈ ಥರ ಯಾವಾಗಲಾದ್ರೂ ಬೇಜಾರಾದ್ರೆ ಈ ಥರ ಹಬೆ ವಡೆ ಮಾಡ್ಕೊಂಡು ತಿಂತೀವಿ, ಚೆನ್ನಾಗಿರುತ್ತೆ. ಮತ್ತೆ ಖಾನಾವಳಿಯಲ್ಲಿ ನೋಡಿ ಏನಾದರೂ ಕಲ್ತಿದ್ದೀರಾ? ಮಾಡ್ತಾ ಇರ್ತೀವಿ. ರವೆ ಇಡ್ಲಿ ಒಂದ್ಸಲ ತೋರಿಸಿದ್ರು, ಅದು ಚೆನ್ನಾಗಿತ್ತು. ಆಮೇಲೆ ರಾಗಿ ಹಲ್ವಾ, ಅದು ಚೆನ್ನಾಗಿತ್ತು. ನೋಡ್ತೀವಿ, ಇಷ್ಟಪಟ್ಟು ನೋಡ್ತೀವಿ. ಖಾನಾವಳಿ ಇಷ್ಟ ಆಗುತ್ತೆ. ಮತ್ತು ನೀವು ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ, ಇಷ್ಟ ಆಗುತ್ತೆ, ನೋಡ್ತೀವಿ. 1:30 ಏನೇ ಕೆಲಸ ಇದ್ರೂ ಬಿಡು ಮಾಡ್ಕೊಂಡು ಕೂತ್ಕೊಂಡು ನಿಮ್ಮ ಪ್ರೋಗ್ರಾಮ್ ನೋಡ್ತೀವಿ. ಅಡುಗೆ ಎಲ್ಲ ಒಂದೊಂದ್ಸಲ ಅಡುಗೆ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಅಡುಗೆ ಮನೆಗೆ ಹೊರಗಡೆ ಓಡಾಡ್ಕೊಂಡು ಆ ಥರ ನೋಡ್ತಾ ಇರ್ತೀವಿ. ಮುಚ್ಚಲ ಇದು ಒಂದು 7-8 ನಿಮಿಷ ಬೆಂದರೆ ಸಾಕು. ಅದು ಈಗೇನು ಮಾಡ್ಕೊಳ್ಳೋದು ಈಗ? ಪಾತ್ರೆ ಕೊಡಿ, ಅದು ಮುದ್ದೆ ಮಾಡ್ಕೋಬೇಕು. ಮುದ್ದೆ ಮಾಡ್ಕೋಬೇಕು. ಸ್ವಲ್ಪ ನೀರು ಕೊಡಿ. ನೀರು ಎಷ್ಟು ಬೇಕಾಗುತ್ತೆ? ನೀರು ಒಂದು ಕಪ್, ಒಂದು ಮುದ್ದೆ ಮಾಡೋಷ್ಟು 1-2 ಕಪ್ ಹಾಕಿದ್ರೆ ಸಾಕು. ನೀರು ಒಂದು ಸ್ವಲ್ಪ, ಒಂದು ಮುದ್ದೆಗೆ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು. ಎಷ್ಟು ಅಂದರೆ 1 ಕಪ್ಪಿಗೆ 2 ನೀರು, ಅಥವಾ ನೀವು ಅಂದಾಜಿಗೆ ಅಂದಾಜಿನ ಮೇಲೆ ಹಾಕೊಳ್ಳೋದು? ಒಂದು ಲೋಟದಷ್ಟು ಹಾಕೊಂಡಿದ್ದೀನಿ. ಆ ನೀರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟು ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ಳೋದು, ತಿರುಕೊಳ್ಳೋದು. ಅಕ್ಕಿ ಹಿಟ್ಟಲ್ವಮ್ಮ ಇದು? ಅಕ್ಕಿ ಹಿಟ್ಟು, ಹೌದು. ಸ್ವಲ್ಪ ಉಪ್ಪು ಕೊಡಿ. ಉಪ್ಪು ಹಾಕೊಂಡ್ಬಿಡ್ತೀರಾ? ಉಪ್ಪು ಹಾಕೋದ್ರಿಂದ ಕಡುಬು ರುಚಿಯಾಗಿರುತ್ತೆ, ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಒಂಥರ ಸಪ್ಪೆ ಸಪ್ಪೆ ಆಗುತ್ತೆ. ಸ್ವಲ್ಪ ಉಪ್ಪು ಟೇಸ್ಟ್ ಕೊಡುತ್ತೆ, ಅದರಿಂದ ಸ್ವಲ್ಪ ಉಪ್ಪು. ಮತ್ತೆ ಅದು ಕುದಿಬೇಕಾ? ಹೌದು, ಅದು ಸ್ವಲ್ಪ ಬಿಸಿ ಆಗಬೇಕು. ಮರಳಿದಾಗ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಕಟ್ಕೋಬೇಕು. ಈಗ ರಾಗಿ ಮುದ್ದೆ ಎಲ್ಲ ಮಾಡ್ತಾರಲ್ಲ, ರಾಗಿ ಸೇಮ್ ರಾಗಿ ಮುದ್ದೆ ಥರನೇ, ರಾಗಿ ಮುದ್ದೆ ಥರ ಮಾಡೋದು. ರಾಗಿ ಮುದ್ದೆ ಮಧ್ಯಾಹ್ನ ಎಲ್ಲ ಮಾಡ್ತೀರಾ? ಡೈಲಿ ದಿವಸ ಮುದ್ದೆ ಇರಬೇಕು. ಅದಕ್ಕೆ ಯಾವ ಥರ ಸಾಂಬಾರೆಲ್ಲ ಮಾಡ್ತೀರಾ? ಅದಕ್ಕೆ ನಮ್ಮ ಮನೆಗಳಲ್ಲಿ ಹೆಚ್ಚಾಗಿ ಸೊಪ್ಪಿಂದು ಮಸೊಪ್ಪು, ಉಳ್ಸೊಪ್ಪು, ಬಸ್ಸಾರು, ಈ ಥರ ಕಾಳು ಹುಳಿಗಳು ಈ ಥರ ಮಾಡ್ಕೊತಿರ್ತೀವಿ. ಬೇಳೆ ಸಾರು ಸ್ವಲ್ಪ ಇಷ್ಟಪಡಲ್ಲ. ಈ ಥರ ಕಾಂಬಿನೇಷನ್ ಕಾಳುಗಳು. ಈಗ ಅವರೆಕಾಯಿ ಕಾಲದ ಇರೋದ್ರಿಂದ ಈ ಸಪ್ಪು ಗೊಜ್ಜು ಅಂತ ಮಾಡ್ತೀವಿ. ಆಮೇಲೆ ಇದಕ್ಕಿನ ಬೇಳೆ ಸಾರು, ಮತ್ತು ಅವರೆಕಾಯಿ ಹುಳಿ, ಆ ಥರ ಎಲ್ಲ ಮಾಡಿದಾಗ ಒಂದು ಮುದ್ದೆ ಆರಾಮಾಗಿ ಊಟ ಮಾಡ್ಬೋದು. ಆರೋಗ್ಯಕ್ಕೆ ಹೌದು, ಮುದ್ದೆ ಚೆನ್ನಾಗಿ ಊಟ ಮಾಡ್ಬೋದು. ಹೌದು, ಶಕ್ತಿ. ಡೈಲಿ ಮುದ್ದೆ ಆ ಥರ ಊಟ ಮಾಡ್ತೀವಿ. ಇವಾಗ ಹಿಟ್ಟು ರೆಡಿ ಮಾಡಿದ್ದೀರಾ? ಕುದಿತಾ ಇದೆಯಾ ಅಥವಾ ಇನ್ನೂ ಇಲ್ಲ? ಇನ್ನೂ ಹಾಕಬೇಕು. ಸ್ವಲ್ಪ ಕೊಡಿ, ಒಂಚೂರು ಹಿಟ್ಟು ಹಾಕಬೇಕು. ನೀರಿಗೆ ಹಿಟ್ಟು ಹಾಕಬೇಕು. ಸ್ವಲ್ಪ ಈ ಬಟ್ಲು ಕೊಡಿ, ಬಟ್ಲ. ಸ್ವಲ್ಪ ಈ ಥರ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಬೇಗ ಉಕ್ ಬರುತ್ತೆ. ಅದು ಉಕ್ ಬಂದಾಗ ಹಿಟ್ಟು ಹಾಕಿ. ಹೌದು, ಅದು ಮುದ್ದೆ ಮಾಡಿ ಹೋಗಿದ್ರು ಕೆಲವರು, ಅದು ಚೆನ್ನಾಗಿ ಬರಬೇಕು ಅಂದ್ರೆ ಈ ಥರ. ಹೌದು 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 ಹೌದು. ಅದು ನಮಗೆ ಹುಕ್ ಬರೋದು ಗೊತ್ತಾಗುತ್ತೆ ನಮಗೆ. ನೀರು ಇಲ್ಲಾಂದ್ರೆ ಬರೀ ನೀರು ಹಾಕಿದ್ರೆ ಮರಳ್ಕೊಂಡು ಅಲ್ಲೇ ಇದ್ಬಿಡುತ್ತೆ. ಈ ಹಿಟ್ಟು ಹಾಕೋದ್ರಿಂದ ಅದು ಮೇಲೆ ಉಕ್ ಬಂದಂಗೆ ಆಗುತ್ತೆ. ಅವಾಗ ನಮಗೆ ಹಿಟ್ಟು ಹಾಕ್ಬೇಕು ಅಂತ ಗೊತ್ತಾಗುತ್ತೆ. ಸಡನ್ ಆಗಿ ಹಾಕ್ತೀವಿ, ಗಂಟು ಆಗಲ್ಲ. ಆ ಥರ. ಮುದ್ದೆಗೆ ಯಾವ ಥರ ಏನು ಯೂಸ್ ಮಾಡ್ತೀರಾ? ಕೋಲು 2 ಸಣ್ಣ ಕೋಲು. ಹೌದು, ಕೆಲವರೆಲ್ಲ ಒಂದು ಕೋಲಲ್ಲಿ ತಿರುತ್ತಾರೆ. ನನಗೆ ಮೊದಲಿಂದು 2 ಕೋಲು ಉಪಯೋಗಿಸಿ. ಇದು ಮನೆಯಿಂದನೇ ತಂದಿದ್ದೀನಿ. ಇದೇನಿದು ಇದಕ್ಕೋಸ್ಕರ ಮಾಡಿಸ್ಕೊಂಡಿರೋದಾ? ಹೌದು. ಅಥವಾ ಅಂಗಡಿಯಲ್ಲಿ ಸಿಗುತ್ತಾ? ಅಂಗಡಿಲೂ ಸಿಗುತ್ತೆ. ಮನೇಲಿ ಕೋಲಿತ್ತು, ಅದನ್ನೇ 2 ಭಾಗ ಮಾಡಿ. 2 ಕೋಲ? ಒಂದು ಕೋಲ್ ನೋಡಿದ್ದೀನಿ ನಾನು, 2 ಕೋಲಲ್ಲಿ ಮಾಡಿದ್ದು ನೋಡೋಣ. ಸಾಮಾನ್ಯ ಎಲ್ಲ 1 ಕೋಲು. ಮತ್ತು ನನಗೆ ಫಸ್ಟಿಂದಲೂ ಚಿಕ್ಕ ಹುಡುಗಿಯಿಂದ 2 ಕೋಲಲ್ಲಿ ಮಾಡಿ ಅದು ಅಭ್ಯಾಸ. ಗಂಟಾಗಲ್ಲ ಇದರಲ್ಲಿ. ಅದು ಒಂದರಲ್ಲಿ ಮಾಡಕ್ಕೊಟ್ರೆ ಗಂಟಾಗ್ಬಿಡುತ್ತೆ. ಅದರಿಂದ ನಾನು ಯಾವಾಗಲೂ 2 ಕೋಲು ಯೂಸ್ ಮಾಡ್ತೀನಿ. 2 ಕೋಲಲ್ಲಿ ಚೆನ್ನಾಗಾಗುತ್ತೆ. ಹಿಟ್ಟೆಲ್ಲ ತಿರುವಾಗ ಸುತ್ತು ಗಂಟೆ ಏನಾದ್ರು ಇದ್ರೆ ಒಡ್ಕೊಳ್ಳುತ್ತೆ, ಈಸಿಯಾಗಿ ಮುದ್ದೆ ಚೆನ್ನಾಗಾಗುತ್ತೆ. ನೀರು ಕುದೀತಾ ಇದೆ. ಈಗ ಹಿಟ್ಟು ಹಾಕ್ತೀನಿ. ಓಕೆ, ಹಾಕೊಳ್ಳಿ. ಆಫ್ ಮಾಡ್ತೀರಾ ಅಥವಾ? ಇಲ್ಲ ಹಾಕ್ತೀನಿ. ಕೋಲ್ ಬೇಕಾ? ಕೋಲ್ ಕೊಡಿ.
2 ಕೋಲಲ್ಲಿ ಮಾಡೋದು ನಾನು ನೋಡೋದು ಇವತ್ತೇ ಫಸ್ಟ್. ಹೌದಾ? ಇಲ್ಲ, 2 ಕೋಲಲ್ಲಿ ಚೆನ್ನಾಗಿ ಬರುತ್ತೆ. ನನಗಿದೇ ಈಸಿ ಅನ್ಸುತ್ತೆ. ಒಂದು ಕೋಲು ಅದು ಒಂದು ಕೋಲಲ್ಲಿ ಮಾಡೋದು ಈಸಿ ಅಂತಾರೆ, ಬಟ್ ನಂಗೆ ಅದು ಕಷ್ಟ ಅನ್ಸುತ್ತೆ. ನನಗೆ ಇದು ಈಸಿ. ಆರಾಮಾಗಿ ತಿರುಗಿಸ್ಬೋದು ಇದು. ಹೌದೌದು. ಅದು ಸಣ್ಣ ಉರಿ ಬೇಯ್ತಾ ಇರುತ್ತೆ. ಈ ಥರ ಇಟ್ಟು ನಾವು ರೆಡಿ ಮಾಡ್ಕೋಬೋದು ಮೆಲ್ಲ. ಹಾಂ, ಇದಾಗಿದೆ. ಹಿಟ್ಟು ರೆಡಿ ಆಯಿತು. ಆಫ್ ಮಾಡ್ಕೋತೀರಾ? ಹಾಂ, ಆಫ್ ಮಾಡ್ಕೋತೇನೆ. ಇದು ಹಿಟ್ಟು ತುಂಬಾ ಬಿಸಿ ಇದೆಲ್ಲ, ಸ್ವಲ್ಪ ತಣ್ಣಗಾಗ್ಬೇಕಾ? ಹೌದು, ತಣ್ಣಗಾಗಬೇಕು. ಈಗ ಏನ್ ಮಾಡೋದು ಇವಾಗ? ಈಗ ಇದು ಹಿಟ್ಟು ರೆಡಿ ಆಗಿದೆ, ತಣ್ಣಗಾಗಿದೆ. ಇದನ್ನ ಈಗ ಉಂಡೆ ಮಾಡ್ಕೊಳ್ಳೋಣ. ಕಡುಬು ಮಾಡೋದಕ್ಕೆ ಉಂಡೆ ಮಾಡ್ಕೊಳ್ಳೋಣ. ಓಕೆ. ಸ್ವಲ್ಪ ತಣ್ಣೀರಲ್ಲಿ ಮಾಡಿದ್ರೆ ಸ್ವಲ್ಪ ಕೈಗೆ ಬಿಸಿ ಹತ್ತುತ್ತೆ ಅಂದ್ಬಿಟ್ಟು ಸ್ವಲ್ಪ ಈ ಥರ ತಂಡಿ ಮಾಡಿಕೊಂಡ್ರೆ ಇದು ಹಿಟ್ಟು ಕಲಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಇಲ್ಲಾಂದರೆ ಬಿಸಿ ಹಾಕ್ತಾ ಇರುತ್ತೆ ಕೈ. ಇಷ್ಟು ತಗೋಬೇಕಾಗತ್ತೆ. ಓಕೆ. ಆಯ್ತಾ? ಇವಾಗ ಇದಾಯ್ತು. ಮಾಡೋದೀಗ? ಈಗ ಮಣೆ ಮೇಲೆ ಒಸ್ಕೋಬೇಕು ಇದನ್ನು. ಲಟ್ಟಣಿಗೆ ಬೇಕಾ? ಲಟ್ಟಣಿಗೆ ಬೇಕು. ಮತ್ತು ಇದು ಇಲ್ಲೊಂದು ಸ್ವಲ್ಪ ನಾನು ಕೊಬ್ಬರಿ ಹಾಲು ತೆಗೆದಿಟ್ಟಿದ್ದೀನಿ. ಇದು ಹಾಕೋದ್ರಿಂದ ಅಂಟೋದಿಲ್ಲ. ಈ ಕೆಲವರು ಎಲ್ಲ ಎಣ್ಣೆ ಬೆಳೆಸ್ತಾರೆ, ತುಪ್ಪನೂ ಬೆಳೆಸ್ಬೋದು, ಬಟ್ ಇದು ಅಂಟೋಲ್ಲ, ಚೆನ್ನಾಗಾಗುತ್ತೆ. ಹಾಂ, ಕೊಬ್ಬರಿ ಕಾಯಿ ತುರ್ಕೊಂಡಿದ್ದೀನಿ ನೋಡಿ, ಅದನ್ನು ಹಿಂಡ್ಕೊಂಡು ತೆಗ್ದಿರೋ ಹಾಲು ಅದು. ಹಾಂ, ಇದು ಹಾಕೋದ್ರಿಂದ ನೋಡಿ ಈ ಥರ ಹತ್ತಲ್ಲ, ಮೆತ್ಕೊಳ್ಳಲ್ಲ ನೋಡಿ. ಇದಕ್ಕೂ ಆಗಲ್ಲ ಮತ್ತು ಇದಕ್ಕೂ ಆಗಲ್ಲ. ಅದಕ್ಕೆ ಕೊಬ್ಬರಿ ಎಣ್ಣೆ ಬದಲು ಕೊಬ್ಬರಿ ಹಾಲು ಯೂಸ್ ಮಾಡ್ತೀವಿ. ಸರಿ ಸರಿ. ಆರೋಗ್ಯಕ್ಕೆ ಒಳ್ಳೆಯದು. ಹೌದು, ಈ ಥರ ಮಾಡ್ಬೋದು. ಏನು ಬೇಕು? ಇದು ಕೊಡೆ, ಕಡುಬು ಮಾಡೋದು. ಇದು ಅಚ್ಚು ಥರ ಅಲ್ಲ? ಇದಾಗಿದೆ. ಇದು ತಗೋದು ಒಂದು ಸ್ಪೂನ್ ಕೊಡ್ಲಾ? ಇದಕ್ಕೆ ನೋಡಿ ಈ ಥರ ಸವರ್ಕೋತೀನಿ, ಇದು ಹಚ್ಕೋತೀನಿ. ಹಚ್ಕೊಡೋದ್ರಿಂದ ಅಂಟಲ್ಲ, ನಾವು ಇದು ಪ್ರೆಸ್ ಮಾಡಿದಾಗ ಕೀಳಲ್ಲ. ಓಕೆ. ಸ್ವಲ್ಪ ಹೀಗೆ. ಸೊ ನೀವು ಎಣ್ಣೆ ಬದಲು ಎಲ್ಲದಕ್ಕೂ ಇದೆ ದನ ಮನೇಲಿ ಯೂಸ್ ಮಾಡೋದು? ಕಾಯಿ ಹಾಲು? ಇಲ್ಲ ಇಲ್ಲ ಇಲ್ಲ, ಇದು ಮಾತ್ರ ಈ ಅಡುಗೆ ಮಾಡುವಾಗ ಮಾತ್ರ ಈ ಥರ ಮಾಡ್ತೀವಿ. ಸರಿ ಸರಿ. ಈ ಥರ ಒಳಗಡೆ ಇಟ್ಬಿಟ್ಟು ಖಾರ ಮಸಾಲೆ. ಹೌದು ಹೌದು ಹೌದು. ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಿದ್ರೆ ಇದು ಮೇಲೆ ಬಂದಿದ್ದು ಎಕ್ಸ್ಟ್ರಾ ಬಂದಿದ್ದು ಈ ಥರ ತೆಗೆದುಬಿಡ್ಬೇಕು. ಒಂದು ಪ್ಲೇಟ್ ಕೊಡಿ. ಇದಾಗಿದೆ, ರೆಡಿ ಆಗಿದೆ. ಇದು ಇನ್ನೊಂದು ಮಾಡ್ತೀನಿ. ಸರಿ. ಬೇರೆ ಏನಾದರೂ ಹವ್ಯಾಸ ಇದೆಯಾ ನಿಮಗೆ? ಅಡುಗೆ ಮಾಡೋದಂತೂ ದಿನ ಮಾಡಲೇಬೇಕು, ಅಡುಗೆ ಮಾಡಬೇಕು, ಮನೇಲಿ ಅಡುಗೆ ಬೇಕು ಅಂತ ಹೇಳ್ತಾ ಇದ್ದೀನಿ. ಮಧ್ಯಾಹ್ನ ಬೇರೆ ಏನು ಮಾಡ್ತೀರಾ? ಅಷ್ಟೇ, ಬೆಳಗ್ಗೆ ತಿಂಡಿ ಮಾಡಬೇಕು, ಮತ್ತು ಅಡುಗೆ, ಮತ್ತು ಸಂಜೆ ಮನೆ ಕೆಲಸ. ಟೈಮ್ ಸಿಕ್ಕಿದಾಗ ಟಿ ವಿ ನೋಡ್ತೀವಿ, ಅಷ್ಟೇ ಟೈಮ್ ಆಗಿಬಿಡುತ್ತೆ ಹೀಗೆ ಮನೇಲಿ. ಸರಿ. ಈ ತರ ಒಂದು ಅಚ್ಚು ಇಟ್ಕೊಂಡಿರ್ತೀರಾ ಮನೆಯಲ್ಲಿ? ಹೌದು, ಇದು ಮಾಡೋದಕ್ಕೆ ಇದನ್ನೇ ಯೂಸ್ ಮಾಡ್ತೀವಿ. ಇದ್ರಲ್ಲಿ ಚೆನ್ನಾಗಿ ಬರುತ್ತೆ. ಹಳೆ ಕಾಲದಲ್ಲೆಲ್ಲ ಏನ್ ಮಾಡೋರು ಅಂದ್ರೆ ಕೈಲಿ ಮಾಡ್ಕೊಂಡ್ಬಿಡೋರು, ಕೈಲಿ ಮಾಡಿ ಮುರಿಯೋರು. ಅದು ಅಷ್ಟೊಂದು ಇದು ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ನೋಡೋದಕ್ಕೆ ಚೆನ್ನಾಗಿದೆ. ಹೌದೌದು ಹೌದು. ಇದು ಇವಾಗ ಖಾರದ್ದು ರೆಡಿ ಆಯ್ತು. ಇವಾಗ ಇನ್ನೊಂದು ಕಡುಬು ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಇನ್ನೊಂದು ಸ್ವೀಟ್ ಕಡುಬು. ಸೊ ಅದಕ್ಕೆ ನೀವು ಆಲ್ರೆಡಿ ಹೂರ್ಣ ಮಾಡ್ಕೊಂಡಿದ್ದೀರಾ? ಹೂರ್ಣ ರೆಡಿ ಮಾಡಿ ತಗೊಂಡ್ಬಂದಿದ್ದೀನಿ. ಅದಕ್ಕೆ ಮೊದಲು ಫಸ್ಟು ಈ ಥರ ಎಳ್ಳು ನಾನು ಹುರಿದ್ಬಿಟ್ಟು ತೊಗೊಂಬಂದಿದ್ದೀನಿ. ಆ ಎಳ್ಳು ಮತ್ತು ಬೆಲ್ಲ, ಏಲಕ್ಕಿ, ಆ ಎಳ್ಳನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬಿಟ್ಟು ಬೆಲ್ಲ ಸೇರಿಸಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ಥರ ಆಗುತ್ತೆ. ಸ್ವಲ್ಪ ಕೊಬ್ಬರಿ ಸೇರಿಸ್ಬಿಟ್ಟು ಈ ಥರ ರೆಡಿ ಆಗುತ್ತೆ. ಸರಿ. ಸೊ ಅದನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಮಿಕ್ಸಿಗೆ ಹಾಕಿದ್ರೆ ಈ ಥರ ರೆಡಿ ಆಗುತ್ತೆ. ಆಮೇಲೆ ಸೇಮ್ ಇದನ್ನು ಹೀಗೆ ಹಿಟ್ಟು ತಗೊಂಡು ಕೊಡಿ. ಹಾಂ,
ಇದಕ್ಕೆ ಅಂದ್ರೆ ಇದೇ ತರನ ಅಥವಾ ಸಿಹಿದು ಯಾವ್ದಾದ್ರೂ ಹಾಕ್ಬೋದಾ ಹೂರ್ಣ? ಎಳ್ಳು ಮೇನ್ ಅಂದ್ರೆ ಇಂಗ್ರೀಡಿಯೆಂಟ್ ಇದಕ್ಕೆ. ಎಳ್ಳು ಚೆನ್ನಾಗಿರುತ್ತೆ. ಈ ಕೆಲವರೆಲ್ಲ ಹುರ್ಗಡ್ಲೆ ಮತ್ತೆ ಕಡಲೆ ಬೀಜ ಪುಡಿ ಹಾಕ್ತಾರೆ. ನಮಗೆ ನಮ್ಮ ತಾಯಿ ಮನೆಯಲ್ಲಿ ಮೊದಲಿಂದಲೂ ಇದು ಬರೀ ಎಳ್ಳಿಂದೇ ಮಾಡಿ ನಮಗೆ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಬಟ್ ನಮಗೆ ಇದೇ ಇಷ್ಟ ನಮಗೆ. ಸೊ ಒಂದ್ಸತಿ ಮನೇಲಿ ಸಿಹಿ ಕಡುಬಿದ್ರೆ ಖಾರ ಕಡುಬು ಎರಡು ಮಾಡ್ತೀರಾ ಒಟ್ಟಿಗೆನೆ? ಮಾಡ್ತೀವಿ, ಕಂಪಲ್ಸರಿ ಬೇಕೇ ಬೇಕು. ನಮ್ಮ ಮನೆಯವ್ರಿಗಂತೂ ಬೇಕೇ ಬೇಕು. ಎಲ್ಲರೂ ಕೇಳ್ತಾರೆ, ಬರೀ ಸಿಹಿ ತಿಂದು ಬಾಯಿ ಸಿಹಿ ಆಗುತ್ತಲ್ವಾ, ಆಮೇಲೆ ಖಾರ ತಿನ್ಬೇಕು ಅನ್ಸುತ್ತೆ, ಆಗ ಇದು ಮಾಡ್ತೀವಿ ನಾವು. ಅಚ್ಚು ನೀವು ಹೇಳಿದಾಗೆ ಒಂಥರ ಏನದು ಹೇಗೋ ಶೇಪ್ ತುಂಬಾ ಕೈಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹೌದು, ಟೇಸ್ಟ್ ಚೆನ್ನಾಗಿದ್ರು ನೋಡೋದಕ್ಕೆ ಅಟ್ರಾಕ್ಟಿವ್ ಕಾಣುತ್ತೆ. ಹೌದು ಹೌದು ಹೌದು. ಈ ಕರ್ಕಡ್ಬು ಎಲ್ಲ ಮಾಡ್ತಾರಲ್ಲ ಎಣ್ಣೆಲಿ ಕರೆದು, ಅದಕ್ಕೂ ಇದೇ ತರನೇ ಮಾಡ್ಬೋದು ಅನ್ಸುತ್ತಲ್ವಾ? ಅದು ಬೇರೆನಾ? ಅದು ಬೇರೆ ಮಾಡ್ತಾರೆ. ಅದು ಹಿಟ್ಟು ಮಾಡ್ಕೊಂಡು ಎಣ್ಣೆಲಿ ಕರೀತಾರೆ. ಬಟ್ ಇದನ್ನ ನಾವು ಎಣ್ಣೆಲಿ ಕರಿಯೋದಿಲ್ಲ. ಈ ತರ ಹಿಟ್ಟು ಮಾಡ್ಕೊಂಡು ಹೂರ್ಣ ರೆಡಿ ಮಾಡ್ಕೊಂಡು ಈ ತರ ಮಾಡ್ತೀವಿ. ಸಾಧ್ಯ ಆದಷ್ಟು ಏನದು ಎಣ್ಣೆ ತುಂಬಾ ಕಡಿಮೆ ಯೂಸೇ ಮಾಡಿಲ್ಲ. ಹೌದು, ಎಣ್ಣೆ ತಗೊಂಡೇ ಇಲ್ಲ. ಹೌದು, ಎಣ್ಣೆ ತಗೊಂಡೇ ಇಲ್ಲ. ಹಬೆಲೆ ಬೇಯಿಸಿರೋದು. ಈಗ ಸಿಹಿ ಕಡುಬು ರೆಡಿ ಆಗಿದೆ. ಸರ್ವಿಂಗ್ ಬೌಲ್ ಕೊಡಿ. ಓಕೆ, ಸರ್ವಿಂಗ್ ಪ್ಲೇಟ್. ಸೊ ಸಿಹಿ ಕಡುಬು ಮತ್ತೆ ಖಾರದ ಕಡುಬು. ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತಿನ ಸಿಹಿ ಕಡುಬು ಮತ್ತು ಖಾರದ ಕಡುಬು ರೆಡಿಯಾಗಿದೆ. ರುಚಿ ನೋಡಿ ಹೇಳಿ. ಓಕೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಯಾವುದು ಸಿಹಿ ಯಾವುದು ಖಾರ ಅಂತ ಗೊತ್ತಾಗ್ಲಿಲ್ಲ. ಈಗ ಎರಡು ಒಂದೇ ಥರ ಇದೆ. ಈ ಕಡೆ ಸಿಹಿ ಅಂತಿದೆ, ಆ ಕಡೆ. ಹೌದಾ? ಓಕೆ, ಫಸ್ಟ್ ಸಿಹಿ ತಿನ್ನಲ್ಲ ಹಾಗಾದ್ರೆ. ನೋಡಿ, ಇಲ್ಲ ಈಚೆದು ಖಾರ ಅಂತ. ಸರಿ. ಅದು ಮಾಡಿಬಿಟ್ಟಾಗ ಗೊತ್ತಾಗಲ್ಲ, ಎರಡು ಒಂದೇ ಇರುತ್ತಲ್ವ. ತುಂಬ ರುಚಿಯಾಗಿ ಮಾಡಿದ್ದೀರಾ. ಒಳ್ಳೆ ಪರಿಮಳ ಇದೆ. ಹೌದು, ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿರ್ತೀವಿ. ನಾನು ಅದೇ ಹೇಳೋಣ ಅಂತ ಇದೆ. ಮತ್ತೆ ತುಂಬಾ ಸ್ಮೂತ್ ಆಗಿದೆ. ಹೌದು, ಮತ್ತೆ ಹೊಟ್ಟೆ ಚೆನ್ನಾಗಿ ತುಂಬುತ್ತೆ ಅಂತ ಅನ್ಸುತ್ತೆ. ಒಳ್ಳೆ ಇದು. ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ತಿನ್ಬೋದು. ಚೆನ್ನಾಗಿ ಮಾಡಿದ್ದೀರಾ. ಸಿಹಿ ಕಡುಬು ಹೂರ್ಣ ಅಂತೂ ಪರ್ಫೆಕ್ಟ್ ಆಗಿದೆ. ಏನದು ಎಳ್ಳಿದು ಪರಿಮಳ ಚೆನ್ನಾಗಿದೆ, ಆರೋಗ್ಯಕ್ಕೂ ಒಳ್ಳೇದು. ಸಿಹಿ ಜೊತೆ ಖಾರ ಒಳ್ಳೆ ಕಾಂಬಿನೇಷನ್. ಚೆನ್ನಾಗಿ ಮಾಡಿದ್ದೀರಾ. ಒಂದು ಹಳೆಯ ಸಂಪ್ರದಾಯ ಅಡುಗೆಯನ್ನ ನಮಗೆ ಪರಿಚಯ ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಖಾರದ ಕಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಸಬ್ಸಿಗೆ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ. ಖಾರದ ಕಡುಬು ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಂಡು ಅದಕ್ಕೆ ನೆನೆಸಿದ ಕಡಲೆಬೇಳೆಯನ್ನು ಹಾಕಿ ರುಬ್ಬಿಟ್ಟುಕೊಳ್ಳಿ. ನಂತರ ಒಂದು ಬೌಲ್ಗೆ ರುಬ್ಬಿದ ಮಿಶ್ರಣ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸಬೇಕು. ನಂತರ ಒಂದು ಪಾತ್ರೆಗೆ ನೀರು, ಉಪ್ಪು, ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಬೇಯಿಸಿ ಲಟ್ಟಿಸಿ ಕಡುಬಿನ ಅಚ್ಚಿನಲ್ಲಿ ಇಟ್ಟು ಅದರ ಒಳಗೆ ಕಡಲೆಬೇಳೆಯ ಮಿಶ್ರಣವನ್ನು ಹಾಕಿ ಒತ್ತಿದರೆ ರುಚಿಯಾದ ಖಾರದ ಕಡುಬು ಸವಿಯಲು ಸಿದ್ಧ. ಸಿಹಿ ಕಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳು: ಹುರಿದ ಎಳ್ಳು, ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ. ಸಿಹಿ ಕಡುಬು ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ಹುರಿದ ಎಳ್ಳನ್ನು ಹಾಕಿ ಪುಡಿ ಮಾಡಿಕೊಂಡು ಅದಕ್ಕೆ ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಒಂದು ಪಾತ್ರೆಗೆ ನೀರು, ಉಪ್ಪು, ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಬೇಯಿಸಿ ಲಟ್ಟಿಸಿಕೊಂಡು ಕಡುಬಿನ ಅಚ್ಚಿನಲ್ಲಿ ಹಾಕಿ ಅದರ ಒಳಗೆ ಹೂರ್ಣವನ್ನು ಹಾಕಿ ಒತ್ತಿದರೆ ಸಿಹಿಯಾದ ಸಿಹಿ ಕಡುಬು ಸವಿಯಲು ಸಿದ್ಧ.
ನೋಡಿದ್ರಲ್ಲ ವೀಕ್ಷಕರೇ, ಸಿಹಿ ಕಡುಬು ಮತ್ತು ಖಾರ ಕಡುಬನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ತಪ್ಪದೆ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.